ಸರ್ಕಾರ ನಮಗೆ ಈ ಮಾಹಿತಿ ಬಂದ ಮೇಲೆ ಗೊತ್ತಾದ ಮೇಲೆ ಏನು ಚಂದ್ರಶೇಖರ್ ಸುಯಿಸೈಡ್ ಮಾಡ್ಕೊಂಡ್ಮೇಲೆ ಸುಯಿಸೈಡ್ ನೋಟ್ನಲ್ಲಿ ರೆಫರೆನ್ಸ್ ಏನಿತ್ತು ಆ ಆಧಾರದ ಮೇಲೆ ಇಮಿಡಿಯೇಟಾಗಿ ನಾವು SIT ಫಾರ್ಮ್ ಮಾಡಿದ್ವಿ. ರಾಜ್ಯ ಸರ್ಕಾರ ಯಾರಿದ್ದಾರೋ ಯಾರಿಲ್ವೋ ಏನಾಯಿತೋ ಅದೇನೂ ನಾವು ಊಹೆ ಮಾಡದೆ SIT ಮಾಡಿದ್ರು. CIDಯಿಂದ SIT ತನಿಖೆ ಮಾಡ್ತಾಯಿದೆ. ನಂತರ ಬ್ಯಾಂಕಿನಲ್ಲಿ ವ್ಯವಹಾರಗಳಾಗಿದೆ ಅಥವಾ ಅವ್ಯವಹಾರ ಆಗಿದೆ ಅಂತೇಳಿ CBIನವರು ಅವರು ಎಂಟ್ರಾದರು. ಯಾಕೆಂದರೆ ಬ್ಯಾಂಕಿನ ಚೇರ್ಮನ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ CBI ಎಂಟ್ರಾದರು. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ನಂತರ ED ಅವರು ಫೈನಾನ್ಸಸ್ಸು ಮನಿ ಟ್ರಯಲ್ ಮಾಡಿಕೊಂಡು ED ಅವರು ಕೂಡ ಎಂಟ್ರಾಗಿ ED ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. 3 ಏಜೆನ್ಸಿ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದರ ವರದಿಗಳು ಬರಬೇಕು. ಈ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ, ಇನ್ನೊಬ್ಬರು ಇನ್ವಾಲ್ವ್ ಆಗಿದ್ದಾರೆ ಹಾಗೆ ಅಂತೇಳಿ ಸುಮ್ಮನೆ ಅನವಶ್ಯಕವಾದ ಆಪಾದನೆ. ಈ ವಿಷಯ ಗೊತ್ತಾದ ಮೇಲೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರನ್ನ ಅವರು ಇನ್ವಾಲ್ವ್ ಆಗಿದ್ದಾರೋ ಇಲ್ವೋ ವಿದೌಟ್ ಈವನ್ ನೋಯಿಂಗ್ ಈ ಆಸ್ತಿ ರೆಸಿಗ್ನೇಷನ್ ಆಫ್ ದಿ ಮಿನಿಸ್ಟರ್ ಕನ್ಸರ್ನ್. ನೋಡಪ್ಪ, ನೀನು ರಾಜೀನಾಮೆ ಕೊಟ್ಬಿಡು, ನೀನು ಅಕಸ್ಮಾತ್ ನಿನ್ನ ಮೇಲೆ ಆಪಾದನೆ ಬಂದಿದೆ ನಿಮ್ಮ ಇಲಾಖೆ ಮೇಲೆ, ಒಂದು ವೇಳೆ ನೀನೇನು ಇನ್ವಾಲ್ವ್ ಆಗಿಲ್ಲ ಅಥವಾ ನಿಂದೇನು ಇಲ್ಲ ಅದರಲ್ಲಿ ಅಂತಂದರೆ ವಾಪಸ್ ನಿನ್ನನ್ನು ತಗೊಳ್ಬೋದು. ಹಿಂದೆ ಮಾನ್ಯ KJ ಜಾರ್ಜ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಗಣಪತಿ ವಿಚಾರದಲ್ಲಿ ಅದನ್ನು ಅವ್ರು ರಾಜೀನಾಮೆ ಕೊಟ್ಟು ಆನಂತರ ಅದಿಲ್ಲ ಅಂತ ಆದಮೇಲೆ ವಾಪಸ್ ತೊಗೊಂಡ್ರು. ಅದೇ ರೀತಿ ನಿನಗೂ ಆಗ್ಬೋದು, ಅದರಿಂದ ರಾಜೀನಾಮೆ ಕೊಡು ಅಂತೇಳಿ ನಾವೆಲ್ಲ ವಿ ಆರ್ ಆಲ್ ಪಾರ್ಟಿ ಟು ದಟ್. ನಾವು ಆ ಡಿಸ್ಕಷನ್ಸಲ್ಲಿ ಆದ್ದರಿಂದ ನಾವು ರಾಜೀನಾಮೆ ತೊಗೊಂಡು CM. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಮಧ್ಯೆ ಅವರು CBIನವರು EDನವರು ಅವರನ್ನು ಕೂಡ ಕಸ್ಟಡಿಗೆ ತೊಗೊಂಡು ಅವರಿಗೆ ಇನ್ವೆಸ್ಟಿಗೇಟ್ ಮಾಡಿ ಸ್ಟಿಲ್ ಇನ್ ದಿ ಕಸ್ಟಡಿ. ಯಾರು? ಮಿನಿಸ್ಟರು, ಎಕ್ಸ್ ಮಿನಿಸ್ಟರ್. ಸೊ ಈಗ ಅದು ನಡೀತಾ ಇದೆ. ವಾಟ್ ವೇ ಎ ಚೀಫ್ ಮಿನಿಸ್ಟರ್ ಇಸ್ ಡೈರೆಕ್ಟ್ಲಿ ಇನ್ವಾಲ್ವ್? ಎಸ್, ಮಾರಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಹೆಡ್ ಆಫ್ ದಿ ಸ್ಟೇಟ್ ಅಂದಾಗ ಬರುತ್ತೆ, ಸ್ವಾಭಾವಿಕವಾಗಿ ಬರ್ತದೆ. ಅದು ಒಂದು ಪಾರ್ಟು. ಮೂಢ ಹಗರಣದಲ್ಲಿ ಕೂಡ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕ್ಲಾರಿಫೈಡ್, ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಯಾವ ಫೈಲಿಗೆ ಸೈನ್ ಹಾಕಲಿಲ್ಲ, ಯಾವ್ದು ಡೈರೆಕ್ಷನ್ ಕೊಡಲಿಲ್ಲ. ಅವರ ಶ್ರೀಮತಿಯವರಿಗೆ ಇದು ಕೊಟ್ಟಿದ್ದಾರೆ ಅಂದರೆ ಅದು ಅದೇ ರೀತಿ ಹಿಂದೆ ಪದ್ಧತಿ ನಡ್ಕೊಂಡೇ ಬಂದಿದೆ. 16 ವರ್ಷ 100 ಸಾವಿರಾರು ಸೈಟ್ಗಳು ಅದೇ ರೀತಿ 50-50 ಮಾಡೇ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಸೈಟ್ಸ್ ಕೊಟ್ಟಿದ್ದಾರೆ. ಅದೇ ಮೂಡ ಕೊಟ್ಟಿದೆ. ಯಾರು ಕೊಟ್ಟವರು? ಈ ಕೇಸ್ನಲ್ಲಿ ಹಿಂದೆ ಈ ಕೇಸ್ನಲ್ಲಿ ಯಾರು ಕಮಿಟಿಯಲ್ಲಿದ್ದವ್ರು? ಯಾರು? GT ದೇವೇಗೌಡರು ಇದ್ದರು, ಏನು ಎಂಥ ಸೇಟು ತನ್ವೀರ್ ಸೇಠ್ ಇದ್ದರು, ಆಮೇಲಿಂದ ಇನ್ನೊಬ್ಬರು ಯಾರೋ ಇದ್ದಾರೆ, ಫರ್ಗಾಟ್ ಇಸ್ ನೇಮ್, ಅವರೆಲ್ಲ ಇದ್ದಾರೆ. ರಾಮದಾಸ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವರೆಲ್ಲ ಬೇರೆ ಬೇರೆ ಪಕ್ಷದವರು, ಅವರೇನು ಕಾಂಗ್ರೆಸ್ನವರೇ ಅಲ್ಲ. ಇವರೆಲ್ಲ ಈ ಸಮಿತಿ ತೀರ್ಮಾನ ಮಾಡಿದೆ. ಆದ್ದರಿಂದ ಅದು ಕೂಡ ನಾವೇನು ಮಾಡಿದ್ವು, ಮುಖ್ಯಮಂತ್ರಿಗಳು ಏನು ಮಾಡಿದರು, ಅಪ್ಪ ನಮ್ಮ ಮೇಲೆ ಯಾಕಿದು ಆಪಾದನೆ ಇದೆ, ಇನ್ವೆಸ್ಟಿಗೇಷನ್ ಮಾಡಲಿ, ಅದಕ್ಕೊಂದು ಕಮಿಷನ್ ಮಾಡೋಣ ಅಂತೇಳಿ ದೇಸಾಯಿ ಅಂತಕ್ಕಂಥ ರಿಟೈರ್ಡ್ ಜಡ್ಜ್ ಅವರಿಗೆ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಇದು ಇನ್ವೆಸ್ಟಿಗೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇವತ್ತು ಯಾರಾದರೂ ನನ್ನ ಮೇಲೆ ಆಪಾದನೆ ಇದ್ದರೆ ನಾನು ಮುಚ್ಕೋಬೇಕು ಅಂತಿದ್ರೆ, ಅದನ್ನು ಕವರಪ್ ಮಾಡಬೇಕು ಅಂತಿದ್ರೆ ನಾವು ಕಮಿಷನ್ಗೆ ಯಾಕೆ ಕೊಡ್ತಾರೆ? ಇವತ್ತು ಮುಖ್ಯಮಂತ್ರಿಗಳು ಕಮಿಷನ್ಗೆ ಕೊಟ್ಟಿದ್ದಾರೆ. ಬರಲಿ, ವರದಿ ಬರಲಿ. ಒಂದು ವೇಳೆ ಹೌದಪ್ಪ ನೇರವಾಗಿ ಮುಖ್ಯಮಂತ್ರಿನೇ ಕಾರಣ ಅಂತ ಹೇಳಿದ್ರೆ ಹೈಕಮಾಂಡ್ನವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಸರ್, ಈಗ ಕೆಲವೊಂದು ಆರೋಪಗಳು ಬಂದ ಮೇಲೆ ಕಮಿಷನ್ಗಳನ್ನ ನೇಮಕ ಮಾಡೋದು ಒಂದು ಪರಿಪಾಟ್ಲ. ಸಾಕಷ್ಟು ಕಮಿಷನ್ಗಳನ್ನ ನೇಮಕ ಮಾಡಿದ್ರಿ. ಇಲ್ಲಿವರೆಗೆ ಕಮಿಷನ್ಗಳು ಕೊಟ್ಟಂತ ವರದಿಗಳನ್ನ ಎಷ್ಟು ವಿಧಾನಸಭೆ ನೋಡಿ, ಆ ಮಾತು ಬೇರೆ. ಯಾವ ಮುಖ್ಯಮಂತ್ರಿ ಕಮಿಷನ್ ಮಾಡಿ ಆಯ್ತಪ್ಪ, ಕಮಿಷನ್ ಈ ಕಮಿಷನ್ ಹಿಂದಿನ ಬಿಡಿ, ಈ ಕಮಿಷನ್ನಲ್ಲಿ ಬೇಗ ರಿಪೋರ್ಟ್ ಕೊಟ್ಟರು. ಅವರು ಆಪಾದನೆ 1, 2, 3 ಕೊಟ್ಟರು, ಅವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ವಾ? ಆಗಬೇಕು. ಅದು ಹಿಂದಿಂದಕ್ಕೆ ನಾನು ಐ ಆಮ್ ನಾಟ್ ಆನ್ಸರಬಲ್ ಟು ದಟ್. ನಾನು ಐ ಆಮ್ ಆನ್ಸರಬಲ್ ಟು ಓನ್ಲಿ ಟು ದಿಸ್ ಅಷ್ಟೇ. ಯಾಕೆ ಕೊಡಬೇಕು? ವೈ CBI? 175 ಕೇಸಸ್ಸು CBIನಲ್ಲಿ ಬಿದ್ದಿದೆ ನಮ್ಮ ರಾಜ್ಯದ್ದು. ಇಲ್ಲಿ ತನಕ ಒಂದು ಕೂಡ ಮಾಡಿಲ್ಲ. ಕೊಡ್ಬೇಕಾ?
175 cases are pending before CBI even today. ಹೌದು, ಅವ್ರೇನು ಹೇಳ್ತಾ ಇದ್ರು BJP-ಯವರು? CBI ಅಂದರೆ ಚೋರ್ ಬಚಾವೋ ಸಂಸ್ಥೆ, ಕಾಂಗ್ರೆಸ್ ಬಚಾವೋ ಸಂಸ್ಥೆ, ಇವೆಲ್ಲ ಹೇಳಿದವರು ಯಾರಪ್ಪ? ಈಗ ಸಡನ್ ಆಗಿ CBI ಒಳ್ಳೆದಾಗ್ಬಿಡ್ತಾ? ಸರ್, ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದು ಕಾಂಗ್ರೆಸ್ ಹಿಂದುಳಿದವರು ಅಲ್ಪಸಂಖ್ಯಾತರ ಅವರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿದ್ರು, ಅದೇ ST ಅವರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು. ನೋಡ್ರಿ, ಉಪಯೋಗ ದುರುಪಯೋಗ ಅದು ಬೇರೆ ವಿಚಾರ. ಕಾಂಗ್ರೆಸ್ ಬಂದಿದ್ದು ಕರ್ನಾಟಕ, ನೀವು ಹೇಳ್ದಂಗೆ ನಾವು ಅವ್ರ ಹೆಸರು ಹೇಳ್ಕೊಂಡೇ ಬಂದಿದ್ದೀವಿ. ತಪ್ಪೇನಿದೆ? 24% ರಿಸರ್ವೇಷನ್ ಕೊಟ್ವಲ್ಲ, ಇದು ಹಣಕಾಸಿನಲ್ಲಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ಆಗಿಲ್ವಾ? ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಲ್ಲ, ಅದಕ್ಕಾಗಿಲ್ವಾ? ಎಂಪ್ಲಾಯ್ಮೆಂಟ್ನ ಇದರಲ್ಲಿ ಪ್ರಮೋಷನ್ಸ್ನಲ್ಲಿ ರಿಸರ್ವೇಷನ್ ಕೊಟ್ಟಿದ್ದೀವಿ, ಅದಕ್ಕಾಗಿಲ್ವಾ? ವಿ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್ ಫಾರ್ SC, STs and OBCs and minorities. Yes, that is that. See, they are the people. Angala, they are the people who requires lot of encouragement. ಅದನ್ನು ತಿಳ್ಕೊಂಡೇ ಮಾಡಿದ್ದೀವಿ. ಸರ್, ಹಂಗೆ CM ಕೂಡ ಕೊಡ್ಲಿ ಅಂತ ಆಗ್ರಹ. ಯಾರು? ನಿನ್ನೆ ನೀವು ಬಂದಾಗೂ ಕೂಡ ಇಷ್ಟೆಲ್ಲ SC ಕೊಟ್ಟಿದ್ದಾರೆ. ನೀವು ಕೇಳಿದ್ರಾ? ಅಲ್ಲಲ್ಲ, ಕಾಂಗ್ರೆಸ್ ನಿಮ್ಮ ಕಾರ್ಯಕರ್ತ ಕೇಳ್ತಾ ಇದ್ದಾರೆ, ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ನಿನ್ನೆ ಘೋಷಣೆ ಕೂಡ ಕೂಗಿದ್ರು. ಇರುತ್ತೆ, ಅವ್ರ ಆಸ್ಪಿರೇಷನ್ಸ್ ಇರ್ಬೋದು. ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇದೆ. ಯಾರಿಗೆ? ತಮಗೆ ಸರ್, ತಮಗೆ. ಒಳ್ಳೆ ಕಥೆ ಆಯ್ತಲ್ರಿ, ರಾಜಕಾರಣ ಸನ್ಯಾಸತ್ವ ಮಾಡಕ್ ಬಂದಿದ್ದೀವಿ. ಅಲ್ಲಪ್ಪ, ಸನ್ಯಾಸಿಗಳ ನಾವು? ಅದೆಲ್ಲ ಇಲ್ಲ. ಅಲ್ಲ, ಸನ್ಯಾಸತ್ವ ಬದಲಾವಣೆಯ ಲಕ್ಷಣಗಳಿಲ್ಲ. ಈಗ ಪ್ರಸ್ತುತವಾಗಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಇದೆಲ್ಲ ಬರೋದು ರಾಜಕಾರಣದಲ್ಲಿ, ಇವೆಲ್ಲ ಬರೋದು ಸ್ವಾಭಾವಿಕ ರೀ. ವಿ ವಿಲ್ ಫೇಸ್ ಆಲ್ ದಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.